ಹಾಯ್ ಹಲೋ ಎಲ್ಲರೂ ಕೂಡ ಜೈ ಹಿಂದ. ಇಲ್ಲಿ ಬಿ ಆರ್ ಒ ಬಗ್ಗೆ ಹೇಳ್ರಿ ಅಂತೇಳಿ ಸಾಕಷ್ಟು ಜನ ಕಮೆಂಟನ್ನು ಹಾಕ್ತಾಯಿದ್ರಿ. ಬಿ ಆರ್ ಒ ಅಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತೇಳಿ ಇದನ್ನು ಕನ್ಫರ್ಮ್ ಮಾಡಿ 3-4 ಅಂದರೆ ಆಗಸ್ಟ್ನಲ್ಲಿ ಕನ್ಫರ್ಮ್ ಆಗೈತಿ ಇದು ವೇಕೆನ್ಸಿ. ಕನ್ಫರ್ಮ್ ಆಗಿದ್ದನ್ನು ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಓಕೆ, ಕಮೆಂಟ್ಗಳನ್ನ ನೋಡಿಬಿಟ್ರೆ ಬಿ ಆರ್ ಒ ಅಂತಂದರೆ ಎಲ್ಲರೂ ಕೂಡ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಬಿ ಆರ್ ಒ ಅಂತಂದರೆ ಬ್ರದರ್ ಅಂತ ಯಾವ ಥರ ಅಂತೀವಲ್ಲ, ಬ್ರೋ ಅಂತ ಡೈರೆಕ್ಟಾಗಿ ಏನಪ್ಪ ಇದು ಕಮೆಂಟ್ನಲ್ಲಿ ಓದ್ತಿರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಅರ್ಥ ಆಗ್ತಿರಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತಂದರೆ ಇದು ವರ್ಕ್ ಏನಿರ್ತದ, ಎಲ್ಲಿ ಡ್ಯೂಟಿ ಇರ್ತದ ನೋಡ್ಕೊಳ್ರಿ. ಇದು ಡ್ಯೂಟಿ ಇರೋದು ಏನೀಗ ಜಮ್ಮು ಕಾಶ್ಮೀರ ಆಯಿತು, ಲಡಾಖ್ ಆಯಿತು, ಲೇ ಆಯಿತು, ಅಲ್ಲಿನ ಗುಡ್ಡಗಾಡು ಪ್ರದೇಶ ಏನಿರ್ತದಲ್ಲ ಅಂಥಲ್ಲಿ ರೋಡನ್ನು ಮಾಡ್ತಿರ್ತಾರಲ್ಲ. ಈಗ ಯಾವ ಜಾಗದಲ್ಲಿ ಗಾಡಿ ಹೋಗೋದಿಲ್ಲಲ್ಲ ಅದನ್ನು ರೋಡ್ ಮಾಡ್ತಿರ್ತಕ್ಕಂಥವ್ರು ಬಿ ಆರ್ ಒದವರು, ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತ ಹೇಳಿ ಕೊಟ್ಟಿದಾರಲ್ಲ, ಇವರು ಮಾತ್ರ ಆ ರೋಡನ್ನು ಏನೋ ತೊಂದರೆ ಆದರೂ ಕೂಡ, ಬ್ರಿಡ್ಜ್ ಬಂತು ಅಲ್ಲಿ ಏನಾದರೂ ಸೈನಿಕರಿಗೆ ತೊಂದರೆ ಆದರೆ, ಸೊ ಜನ ಅಲ್ಲಿ ಅಡ್ಡಾಡ್ತಿರ್ತಕ್ಕಂಥ ಜನಗಳಿಗೆ ಏನಾದರೂ ತೊಂದರೆ ಆದರೆ ಅದನ್ನೆಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ಮೂವ್ ಮಾಡ್ತಿರ್ತಕ್ಕಂಥವ್ರು ಬಿ ಆರ್ ಒದವರು. ಬೆಸ್ಟ್ ಡ್ಯೂಟಿಯಾಗಿರ್ತಕ್ಕಂಥದ್ದು ಬಾರ್ಡರ್ ರೋಡ್ ಆರ್ಗನೈಜೇಷನ್. ಇದರಲ್ಲಿ ಕೂಡ ಇನ್ಫಾರ್ಮ್ ಇರ್ತಾವೆ, ನಾನು ತಮ್ಮನೇಲಿ ಕೊಟ್ಟಿದ್ದೀನಿ ಅದೇ ಥರ ಇನ್ಫಾರ್ಮ್ ಆಗಿರ್ತಾವೆ. ಅಚ್ಚುಕಟ್ಟಾದ ಡ್ರೆಸ್ ಕೋಡಿಂಗ್ ಇರ್ತದೆ, ಕ್ಯಾಪ್ ಇರ್ತದೆ, ಬೆಲ್ಟ್ ಇರ್ತದೆ, ಶೂಸ್ ಸೇಮ್ ಇಂಡಿಯನ್ ಆರ್ಮಿ ಶೂಸೇ. ರ್ಯಾಂಕ್ ಬಂದ್ಬಿಟ್ಟು ಆರ್ಮಿದಲ್ಲಿ ಯಾವ ಥರ ರ್ಯಾಂಕ್ಗಳಿರ್ತಾವಲ್ಲ ಇದರಲ್ಲಿ ಕೂಡ ಅದೇ ಥರನಾಗಿ ರ್ಯಾಂಕ್ಗಳಿರ್ತಾವೆ. ಓಕೆ, ಪ್ರಮೋಷನ್ ಕೂಡ ಸೇಮ್ ಅದೇ ಥರಾಗಿ ಇಲ್ಲಿ ಕೂಡ ಪ್ರಮೋಷನ್ ಸಿಗ್ತಾನೆ ಇರ್ತದೆ. ಇದರಲ್ಲಿ ನೀವು ಯಾವ್ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು, ಓಕೆ, ಇದರಲ್ಲಿ ಎಷ್ಟು ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ ಆ ಮಾಹಿತಿಯನ್ನು ನಾನು ನಿಮ್ಗೆ ಡೀಟೇಲಾಗಿ ಕೊಡ್ತೀನಿ. ಇದು ಒಂದು ವಿಡಿಯೋದಲ್ಲಿ ನಿಮ್ಗೆ ಇಷ್ಟು ಮಾಹಿತಿಯನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅಂದರೆ ನೀವು ಈ ವಿಡಿಯೋನ ಪೂರ್ತಿ ಎಂಡ್ ಮಟ್ಟ ನೋಡ್ಕೊಂಡ್ರೆ SLC ಮೇಲೆ ಮುಗಿದವ್ರು ಹಾಕ್ಬೋದು. ಓಕೆ, ಯಾವ ಥರ ಹಾಕಬೇಕಾಗುತ್ತನ್ನ ಪ್ರತಿಯೊಂದು ಡೀಟೇಲ್ ಮಾಹಿತಿಯನ್ನು ತಿಳಿದುಕೊಂಡ್ರೆ ಮಾತ್ರ ನಿಮ್ಗೆ ಯಾವುದೇ ಒಂದು ನಾನು ಇನ್ಫಾರ್ಮೇಷನ್ ಕೊಡ್ತಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಳ್ರಿ, ಡ್ರಗ್ಸ್ಮ್ಯಾನ್ ಅಂತೇಳಿ ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರೆ. ಸೂಪರ್ವೈಸರ್ ಅಂತೇಳಿ, ಟರ್ನರ್, ಮೆಕ್ಯಾನಿಸ್ಟ್, ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟು, ನೆಕ್ಸ್ಟ್ ಡ್ರೈವರ್ ರೋಡ್ ರೂಲರ್ ಅಂತೇಳಿ, ನೆಕ್ಸ್ಟ್ ಆಪ್ರೇಟರ್ ಎಕ್ಸಿಕ್ಯೂಟಿವ್ ಮೆಷಿನರಿ ಅಂತೇಳಿ ಈ ಥರ ಹುದ್ದೆಗಳನ್ನ ಟೋಟಲ್ ಆಗಿ ಬಂದ್ಬಿಟ್ಟು 466 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಓಕೆ, ಇದರಲ್ಲಿ ನೋಡ್ಕೊಳ್ರಿ, SC ದವರಿಗೆ ಬೇರೆ, ST ದವರಿಗೆ ಬೇರೆ, OBC ದವರಿಗೆ ಮತ್ತು EWS UR ಕ್ಯಾಟಗರಿದವರಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಹುದ್ದೆಗಳನ್ನ ಬಿಡುಗಡೆಯನ್ನು ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಇಲ್ಲಿ ನೆಕ್ಸ್ಟ್ ಅದರಲ್ಲಿ ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇದು ಅರ್ಜಿ ಸ್ಟಾರ್ಟ್ ಆಗಿ 3 ಡೇಸ್ ಆಯಿತು ಈಗಾಗಲೇ. ಆಫ್ಲೈನ್ ಮುಖಾಂತರ ಅರ್ಜಿ ಇರ್ತೈತಿ. ಯಾವ ಥರಪ್ಪ ಅಂತಂದರೆ, ನೀವು ಇದನ್ನು ಅರ್ಜಿಗಳನ್ನ ಹಾಕ್ಕೊಳ್ಬೇಕಂದ್ರೆ ಇವೇನು ಫಾರ್ಮ್ಗಳಿದಲ್ಲ ಈ ಫಾರ್ಮ್ಗಳನ್ನು ನೀವು ಪ್ರಿಂಟೌಟ್ ಅಂದರೆ A4 ಶೀಟ್ನಲ್ಲಿ ಪ್ರಿಂಟೌಟ್ ತಗೊಂಡ್ಬಿಟ್ಟು ನೀವು ಇದನ್ನು ಫಾರ್ಮ್ಗಳನ್ನು ಫಿಲ್ ಮಾಡಿಬಿಟ್ಟು ಪೋಸ್ಟ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಪೋಸ್ಟ್ ಮುಖಾಂತರ ಅಪ್ಲೈ ಮಾಡೋಕ್ಕಿಂತ ಮುಂಚೆ 50 ರೂಪಾಯಿ ಆನ್ಲೈನ್ ಫೀಸ್ ಇರ್ತದೆ. ಇದ್ರದ್ದು ಏನಪ್ಪ ಅಂತಂದರೆ ನೀವು 50 ರೂಪಾಯಿ ಆನ್ಲೈನ್ ಫೀಸನ್ನು ಕಟ್ಟಬೇಕಾಗುತ್ತೆ. ಆನ್ಲೈನ್ ಫೀಸನ್ನು ಯಾವ ಥರ ಕಟ್ಟಬೇಕು, ಇದ್ರದ್ದು BRO ವೆಬ್ಸೈಟ್ನಲ್ಲಿ ಹೋದರೆ ನೀವು 50 ರೂಪಾಯಿ ಆನ್ಲೈನ್ ಫೀಸನ್ನು ಕಟ್ಟಿಬಿಟ್ರೆ ಇಲ್ಲಿ ನೋಡ್ಕೊಳ್ರಿ, ಸೆಂಟರ್ ಫಾರ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ನಿಮ್ಮದು ಪ್ರಾಕ್ಟಿಕಲ್ ಟೆಸ್ಟು ಮತ್ತು ಟ್ರೇಡ್ ಟೆಸ್ಟ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಎಲ್ಲ ಸ್ಟೇಟ್ನವ್ರದ್ದು ಕೂಡ್ಕೊಂಡ್ಬಿಟ್ಟು ಇಲ್ಲಿ ಅಂದರೆ ಗ್ರೀಫ್ ಸೆಂಟರ್ ದಿ ಕ್ಯಾಂಪ್ ಅಲಂದಿ ರೋಡ್ ಪುಣೆ ಅಂತೇಳಿ ಯಾವಾಗೂ ಕಾಲ್ಫರ್ಮ್ ಆದರೂ ಕೂಡ ಇದೇ ಒಂದೇ ಪ್ಲೇಸ್ನಲ್ಲಿ ಕಂಡಕ್ಟನ್ನು ಮಾಡ್ತಾರೆ. ನೀವು ಪೋಸ್ಟ್ ಮುಖಾಂತರ ಇದನ್ನು ಅಪ್ಲೈ ಮಾಡುವಾಗ ಪೋಸ್ಟ್ ಅಡ್ರೆಸ್ಸನ್ನು ಏನು ಹಾಕ್ಬೇಕಪ್ಪ ಅಂತಂದರೆ ಕಮಾಂಡೆಂಟ್ ಗ್ರೀಫ್ ಸೆಂಟರ್ ಡಿ ಕ್ಯಾಂಪ್ ಪುಣೆ 411015 ಇದು ಅಡ್ರೆಸ್ಸನ್ನು ಹಾಕಿಬಿಟ್ಟು ಸೊ ನೀವು ಇದಕ್ಕೆ ಪೋಸ್ಟನ್ನು ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಇನ್ಫಾರ್ಮೇಷನ್ದಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ಏನೋ ನಿಮ್ಗೆ ಡೌಟ್ಗಳು ಬಂದರೆ ಸೊ ನಾನು ತಿಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಆಲ್. ಇನ್ನೂ ಕೂಡ ನಾನು ಪ್ರತಿಯೊಂದು ನಿಮಗೆ PDF ಮುಖಾಂತರನೇ ಸರ್ವ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಂದು ನೋಡ್ಕೊಳ್ರಿ. ಫೀಸ್ ಆನ್ಲೈನ್ ಮುಖಾಂತರ 50 ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಅದು OBC, ಜನರಲ್, EWS ದವರಿಗೆ ಮತ್ತು ಇವರು ಮಾತ್ರ ಫೀಸನ್ನು 50 ರೂಪಾಯಿ ಕಟ್ಟಬೇಕು. SC ST ದವರಿಗೆ ಯಾವುದೇ ಥರನಂಥ ಫೀಸ್ ಇರೋದಿಲ್ಲ.
ಅಂದರೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 3 ಡೇಸ್ ಆಯ್ತಲ್ಲ, 45 ಡೇಸ್ ಹೊರಗಡೆ ಇರ್ತದೆ. ಅಂದರೆ 45 ದಿನ 30/12/2024 ಹೊರಗಡೆ ನಿಮ್ಗೆ ಅರ್ಜಿಯನ್ನು ಹಾಕೋಕ್ಕೆ ಅವಕಾಶ ಇರ್ತೈತಿ. ಅಲ್ಲಿ ಹೋಗಿ ರೀಚ್ ಆಗ್ಬೇಕು. ಆ ಡೇಟನ್ನು ನೋಡ್ದೆ ಆ ಅಪ್ಲಿಕೇಶನ್ ಅಲ್ಲಿಗೆ ಹೋಗಿ ರೀಚ್ ಆದರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇಲ್ಲತ್ತಪ್ಪ ಅಂತಂದರೆ ಸಬ್ಮಿಟ್ ಆಗೋದಿಲ್ಲ. ಯಾರಾದರೂ ಹಾಕಬೇಕಂತ ಅಂದ್ಕೊಂಡವರು ಆದಷ್ಟು ಬೇಗನೆ ಅಪ್ಲೈ ಮಾಡಿಕೊಡ್ರಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, 45 ಡೇಸ್ ಫ್ರಾಮ್ ಫಾರ್ಮ್ ಡೇಟ್ ಆಫ್ ಪಬ್ಲಿಷ್ ಆಫ್ ದಿಸ್ ಅಡ್ವರ್ಟೈಸ್ಮೆಂಟ್ ಎಂಪ್ಲಾಯ್ಮೆಂಟ್ ನ್ಯೂಸ್. ಅಂದರೆ ನೀವು ಯಾವ ಡೇಟಿಗೆ ಪಬ್ಲಿಷ್ ಮಾಡಿದ್ವಲ್ಲ ಅಲ್ಲಿಂದ ಹಿಡಿದು 45 ಡೇಸಿನ ಹೊರಗಡೆ ಅರ್ಜಿಯನ್ನು ಹಾಕೋಕ್ಕೆ ಅವಕಾಶ ಇರ್ತದೆ. ಇಲ್ಲಿ ನೋಡ್ಕೊಡ್ರಿ, NCC ಸಿ ಸರ್ಟಿಫಿಕೇಟ್ ಇದ್ದವರಿಗೆ 5%, ಬಿ ಸರ್ಟಿಫಿಕೇಟ್ ಇದ್ದವರಿಗೆ ನಿಮಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. NCC ಸಿದವರಿಗೆ 10% ಕೊಟ್ಟಿದ್ದಾರೆ, ಬಿದವರಿಗೆ 5% ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಬೆಸ್ಟ್ ಅಪಾರ್ಚುನಿಟಿಗಳಿದಾವೆ. ಅಪ್ಲಿಕೇಶನನ್ನು ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕೊಡ್ರಿ. ಇದು ಮೆರಿಟ್ ಬೇಸ್ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಫೀಸ್ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಫೀಸನ್ನು ಕಟ್ಟಬೇಕಾಗುತ್ತೆ. ಅದು ಅಪ್ಲಿಕೇಶನ್ ಫೀಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಅವರ ಲಿಂಕನ್ನು URL ಲಿಂಕನ್ನು ಕೊಟ್ಟಿದ್ದಾರೆ. ಈ ಲಿಂಕನ್ನು ನೀವು ಸಿಸ್ಟಮ್ನಲ್ಲಿ ಟೈಪ್ ಮಾಡಿಬಿಟ್ಟು SBI ಪೇ ಬರ್ತದೆ, ಅಲ್ಲಿ ನೀವು 50 ರೂಪಾಯಿ ಪೇ ಮಾಡಿಬಿಟ್ರೆ ಸೊ ನೀವು ಅದನ್ನು ಫೀ ಮಾಡಿದ್ದನ್ನು ರಿಸಿಪ್ಟನ್ನು ಫಾರ್ಮನ್ನು ತಗೊಂಡು ನೀವು ಪೋಸ್ಟ್ ಮುಖಾಂತರ ಏನು ಹಾಕ್ತಿರಲ್ಲ ಅಲ್ಲಿ ಆ ಫಾರ್ಮ್ ಕೂಡ ನೀವು ಅದೊಂದು ಫಾರ್ಮ್ ಪ್ರಿಂಟೌಟನ್ನು ತಗೊಂಡು ಪೇ ಮಾಡಿದ್ದನ್ನು ಅದರೊಳಗಡೆ ಹಾಕಲೇಬೇಕಾಗುತ್ತೆ. ಓಕೆ, ಫಾರ್ಮ್ ಬಂದ್ಬಿಟ್ಟು ಇಂಗ್ಲೀಷ್ನಲ್ಲೇ ಕರೆಕ್ಟಾಗಿ ಕ್ಯಾಪಿಟಲ್ ಲೆಟರಲ್ಲೇ ಫಿಲ್ ಮಾಡಬೇಕು. ಯಾವುದೇ ಥರದ ಮಿಸ್ಟೇಕ್ಸ್ಗಳಾಗಿದ್ದರೆ ಸೊ ನಿಮ್ಮ ಅಪ್ಲಿಕೇಶನ್ ಫಾರ್ಮು ವಾಪಸ್ ರಿಜೆಕ್ಟ್ ಆಗಿ ಬರ್ತದೆ. ನೀವು ಲಕೋಟೆ ಮೇಲೆ ಏನು ಅಪ್ಲೈ ಮಾಡುವಾಗ ಫಿಲ್ ಮಾಡ್ತಿರ್ತಾರಲ್ಲ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತೇಳಿಕೇಶನ್ ಹಾಕಿಬಿಟ್ಟು ನೀವು ಯಾವ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಿದ್ರಲ್ಲ ಆ ಅರ್ಜಿಯನ್ನು ಹೆಸರು ಬರೆದ್ಬಿಟ್ಟು ನೀವು ಯಾವ ಕ್ಯಾಟಗರಿ ಅವರು ಅಂತೇಳಿಕೇಶನ್ ಅದನ್ನು ಕೂಡ ನೀವು ಇಲ್ಲಿ ಅದರ ಮೇಲೆ ಹಾಕಬೇಕಾಗುತ್ತೆ. ನಾವು ಕೊಡ್ರಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇದರಲ್ಲಿ ಕೊಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಪ್ರತಿಯೊಂದು ನೀಡ್ತಾನೆ ಇದ್ದೀನಿ. ಇದು ಈ ಫಾರ್ಮ್ಗಳನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಟೆಲಿಗ್ರಾಮ್ ಲಿಂಕಲ್ಲಿ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಬೇಕಿದ್ರೆ ನೀವು ಹೋಗಿ ಇದು ಅಫಿಷಿಯಲ್ ನೋಟಿಫಿಕೇಷನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಒಂದು ಸಾರಿ ನೀವು ಕೂಡ ಇದನ್ನು ಸ್ಟಡಿ ಮಾಡ್ಕೊಳ್ಬೋದು. ಸ್ಟಡಿ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಕೂಡ ನಾನು ಅಲ್ಲಿ ಶೇರ್ ಮಾಡಿರ್ತೀನಿ. ಓಕೆ, ಅದರಲ್ಲಿ ಶೇರ್ ಮಾಡಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸೈಬರ್ ಸೆಂಟರ್ನಲ್ಲಿ ನೀವು ಆ ಫಾರ್ಮ್ಗಳನ್ನು ತಗೊಳ್ಬೇಕಾಗುತ್ತೆ. ತಗೊಂಡಿದ್ರೆ ಎಕ್ಸಾಮ್ ಸಿಲೆಬಸ್ ಏನೇನಿರ್ತದೆ ಮತ್ತು ಇಲ್ಲಿ ರನ್ನಿಂಗ್ ಫಿಸಿಕಲ್ ನೋಡ್ಕೊಡ್ರಿ. ಹೈಟ್ ಯಾವುದೇ ಥರ ಅಂತ ಇದಕ್ಕೆ ಹೈಟ್ ಬೇಕಾಗಿರಲ್ಲ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಪ್ಪ ಅಂತಾರೆ. 16 ಮೀಟರ್ ರನ್ನಿಂಗ್ ಇರುತ್ತೆ, 10 ನಿಮಿಷ ಟೈಮಿಂಗ್ ಇರುತ್ತೆ. ನೀವು ಆರಾಮ್ಸಾಗಿ ಫಿಸಿಕಲನ್ನು ಕಂಡಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಕೊಟ್ಟಿದ್ರೆ ಹೈಟ್ ಅಂಕಿ ನಾರ್ಮಲ್ ಇಷ್ಟು ಇದೇ ಇರ್ತಾರೆ. ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಹೈಟನ್ನು ಇಷ್ಟನ್ನು ಹೊಂದಿರ್ತಾರೆ. ನಮ್ಮ ಕರ್ನಾಟಕದವ್ರಿಗೆ ಎಷ್ಟಿದೆಯಪ್ಪ ಅಂತಂದರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು 57 ಸೆಂಟಿಮೀಟ್ರ್ ಪುರುಷರಿಗೆ ಹೈಟ್ ಇರಲೇಬೇಕು. ಮಹಿಳೆಯರಿಗೆ ಇದು ಅವಕಾಶ ಇರೋದಿಲ್ಲ. ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ಥರ ಮಹಿಳೆಯರಿಗೆ ಇದನ್ನು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇರೋದಿಲ್ಲ. ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಇದು ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ಪೋಸ್ಟ್ ಮುಖಾಂತರ ಆದರೂ ಬರ್ತದೆ, ಇಲ್ಲತ್ತಪ್ಪ ಅಂತಂದರೆ ನೆಕ್ಸ್ಟ್ ನಿಮ್ಗೆ ಜಿಮೇಲಿಗೆ ಆದರೂ ಬರ್ತದೆ. ನೀವೇನು ಡೀಟೇಲ್ ಆದಂಥ ಫಿಲ್ ಮಾಡ್ತಾ ಇರ್ತಿರಲ್ಲ, ಸೊ ಫಿಲ್ ಮಾಡುವಾಗ ಕರೆಕ್ಟಾಗಿ ಫಿಲ್ ಮಾಡಿಕೊಡ್ರಿ. ಏನೋ ಒಂದು ಬೈ ಮಿಸ್ಟೇಕ್ಸ್ ಆದರೆ ಇವೆಲ್ಲ ಫಿಲ್ ಮಾಡುವಾಗ ಕ್ಯಾಪಿಟಲ್ ಲೆಟರಲ್ಲೇ ಫಿಲ್ ಮಾಡಿಕೊಡ್ರಿ. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಹಾಕ್ಕೊಡ್ರಿ. ಏನೇನು ಡಾಕ್ಯುಮೆಂಟಪ್ಪ ಅಂತಂದರೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಕಾಸ್ಟ್ ಇನ್ಕಮ್ಗೂ, ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ಲು, ನೆಕ್ಸ್ಟ್ ನೀವು ಡ್ರೈವಿಂಗ್ ಆಗ್ತಿದ್ರೆ ಡ್ರೈವಿಂಗ್ ಲೈಸೆನ್ಸು ಪ್ರತಿಯೊಂದನ್ನು ಕೂಡ ಒಂದು ಸೆಟ್ ಜೆರಾಕ್ಸ್ ಮಾಡಿಬಿಟ್ಟು ಕ್ಲಿಯರಾಗಿ ನೆಕ್ಸ್ಟ್ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಆದಮೇಲೆ ಕ್ಯಾರೆಕ್ಟರ್ ಅನ್ಮ್ಯಾರಿಡ್ ಸರ್ಟಿಫಿಕೇಟು ಅವೆಲ್ಲನೂ ತೊಗೊಂಡ್ಬಿಟ್ಟು ಇದಕ್ಕೆ ಸ್ಟೆಪ್ಲರ್ ಹಾಕಿಸಂದ ಈ ಫಾರ್ಮ್ಗಳಿಗೆ ಸ್ಟೆಪ್ಲರ್ ಹಾಕಿಸಂದ ಸೊ ನೀವು ಕಟ್ಟಿರ್ತಕ್ಕಂಥ 50 ರೂಪಾಯಿ ಫೀಸ್ ಏನಿದೆಯಲ್ಲ ಅದನ್ನು ಕೂಡ ಇದರಲ್ಲಿ ಹಾಕಿಬಿಟ್ಟು ಅದನ್ನು ಕರೆಕ್ಟಾಗಿ ಮಡಿಸಿ ಅದು ಲಕೋಟಿ ಒಳಗಡೆ ಹಾಕಿ ಮತ್ತು ಇನ್ನೊಂದು ಎಕ್ಸ್ಟ್ರಾ ಲಕೋಟಿ ಅದರೊಳಗಡೆ ಹಾಕಿ ಅಡ್ಮಿಟ್ ಕಾರ್ಡ್ ಕಳಿಸೋಕ್ಕೋಸ್ಕರ ಆ ಲಕೋಟಿನೂ ಕೂಡ ನಿಮ್ಗೆ ಒಳ್ಳೆ ಬರ್ತದೆ. ಅದಕ್ಕೂ ಕೂಡ ಒಂದು ಏನಿಲ್ಲ ಅಂದರೂ 25 ರೂಪಾಯಿ ಸ್ಟ್ಯಾಂಪ್ಗಳನ್ನು ಅದಕ್ಕೂ ಹಚ್ಚಿದಾದ್ಮೇಲೆ ಎಕ್ಸ್ಟ್ರಾ 2 ಫೋಟೋಸ್ಗಳನ್ನು ಹಾಕಿಬಿಟ್ಟು ಸೊ ನೀವು ನಾನು ಹೇಳಿರ್ತಕ್ಕಂಥ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಲೇಬೇಕು. ಓಕೆ, ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ನೀವು ಇಲ್ಲಿ ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ಅಂದರೆ ನೀವೇನು ಫೀ ಕಟ್ಟಿರ್ತಿರಲ್ಲ ಆ ಫೀ ಯಾವ ಬ್ಯಾಂಕು, ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ ರೆಫರೆನ್ಸ್ ನಂಬರ್ ಇರ್ತೈತಿ, ಟ್ರಾನ್ಸಾಕ್ಷನ್ ಡೇಟು, ಅಮೌಂಟು ಅದನ್ನೆಲ್ಲ ಇಲ್ಲಿ ಫಿಲ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅದರ ಒಳಗಡೆ ಹಾಕಿ ಕಳಿಸ್ಬೇಕಾಗುತ್ತೆ. ಓಕೆ, ಇದನ್ನು ಯಾರೆಲ್ಲ ಹಾಕ್ತಿರಲ್ಲ ಎಸ್ ಅಂತ ಕಮೆಂಟ್ ಮಾಡಿಕೊಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿಕೊಡ್ರಿ, ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ.
ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಪ್ರೈವೇಟ್ ಜಾಬು ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ತಿಳಿಸ್ತಾನೆ ಇರ್ತೀನಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.